ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಕೊನೆಗೂ KEA ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಇವತ್ತು KEA ಕಡೆಯಿಂದ ರಿಲೀಸ್ ಮಾಡಿರುವಂತಹ ನೋಟಿಫಿಕೇಷನಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಆದರೆ ಇದೆ. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರೆ, ಅಂದರೆ ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇತ್ತು, ಲಾಸ್ಟ್ ಡೇಟ್ ಯಾವಾಗ, ಎಕ್ಸಾಮ್ ಮುಗಿಯೋಷ್ಟು ಒಳಗಡೆ ಮಾಡಿಸ್ಕೋಬೇಕಾ, ಇಲ್ಲ ಅಂತಂದರೆ ನಮಗೆ ಎಕ್ಸಾಮ್ ಟೆನ್ಷನ್ ಇದೆ, ಜೊತೆಗೆ ಇದನ್ನ ಯಾವ ರೀತಿ ನಾವು ಕ್ಯಾರಿ ಮಾಡೋದು ಅಂತ ಅನ್ಕೋತಿದ್ರು. ಆ್ಯಂಡ್ ಹಾಗೇನು ಸ್ಟೂಡೆಂಟ್ಸ್ಗೆ ಒಂದು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅಷ್ಟೇ ನಮಗೆ KCET ಎಕ್ಸಾಮನ್ನು ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದರೆ ಇತ್ತಲ್ವಾ. ಸೊ ಅದಕ್ಕೆಲ್ಲನೂ KEA ಕಡೆಯಿಂದ ಒಂದು ಬಿಗ್ ರಿಲೀಫ್ ಆದರೆ ಸಿಕ್ಕಿದೆ, ಒಂದು ಕ್ಲಾರಿಫಿಕೇಶನ್ ಆದರೆ ಸಿಕ್ಕಿದೆ. ನೋಡಿ, KEA ಅಫಿಷಿಯಲ್ ವೆಬ್ಸೈಟಿಗೆ ಬಂದು UGCET 2025 ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ UGCET 2025 ಅಭ್ಯರ್ಥಿಗಳಿಗೆ ಪ್ರಕಟಣೆ ಅಂತ ಇದೆ. ಈ ಒಂದು ನೋಟಿಫಿಕೇಶನ್ ನಿಮಗೆ ಸ್ಕ್ರೀನ್ ಮೇಲೆ ಆದರೆ ಕಾಣಿಸ್ತಿದೆ. ನೀವು ಇದನ್ನ ಬೇಕಿದ್ರೆ ಕ್ಲಿಯರ್ ಆಗಾದ್ರೆ ಓದ್ಕೊಳ್ಳಿ. ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ನೋಡಿ, ಈಗ ನಿಮಗೆ ಒಂದು PUC ಎಕ್ಸಾಮ್ ಆಗೋ ಒಳಗಡೆನೆ ನಾವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿಸ್ಕೋಬೇಕು. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಆದಷ್ಟು ಬೇಗ ಮಾಡಿಸ್ಕೋಬೇಕು ಅಂತ ಯಾರೂ ಟೆನ್ಷನ್ ಪಡೋದಕ್ಕೆ ಹೋಗಬೇಡಿ. ನಿಮಗೆ PUC ಎಕ್ಸಾಮ್ಸ್ ಈಗ ಮಾರ್ಚ್ 1ನೇ ತಾರೀಕು ಸ್ಟಾರ್ಟ್ ಆಗಿ 20ನೇ ತಾರೀಕು ಒಂದು ಎಕ್ಸಾಮ್ಸ್ ಆದರೆ ಏನು ನಡೆಯುತ್ತೆ, ಅದಾದ್ಮೇಲೂ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಈಗಾಗಲೇ ಮಾಡಿಸಿರುವಂಥ ಸ್ಟೂಡೆಂಟ್ಸ್ಗೆ ಏನು ತೊಂದರೆ ಇಲ್ಲ. ನಿಮಗೆ PUC ಎಕ್ಸಾಮ್ಸ್ ಆದ್ಮೇಲೇನು ಥಿಯರಿ ಎಕ್ಸಾಮ್ಸ್ ಏನಿದೆ, ಈ ಒಂದು ಥಿಯರಿ ಎಕ್ಸಾಮ್ಸ್ ಆದ್ಮೇಲೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಆಮೇಲೇನು ಒಂದು 20 ಡೇಸೋ ಇಲ್ಲ ಅಂತಂದರೆ 1 ಮಂತೋ ಎಷ್ಟೋ ಮತ್ತೆ ಹೇಳ್ತಾರೆ ನಿಮಗೆ ಒಂದು ಲಾಸ್ಟ್ ಡೇಟನ್ನು. ಸದ್ಯಕ್ಕೆ ನೀವು ಯಾರೂ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆ ಎಕ್ಸಾಮ್ ಟೆನ್ಷನ್ ಇದೆ, ನಾನು ಕಾಲೇಜ್ಗೆ ಹೋಗೋದಕ್ಕೆ ಅಥವಾ ನಾನು ಬೇರೆ ಕಡೆ ಸ್ಟಡಿ ಸರ್ಟಿಫಿಕೇಟ್ಸನ್ನು ಬರ್ಸ್ಕೊಳ್ಳೋದಕ್ಕೆ ನನಗೆ ಅಷ್ಟೊಂದು ಪೇಷನ್ಸ್ ಆದರೆ ಇಲ್ಲ, ನಾನು ಸ್ಟಡಿ ಮಾಡಬೇಕು ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಇದೊಂದು ರೀತಿಯ ಬಿಗ್ ರಿಲೀಫು. ಈಗಾಗಲೇ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ರೆ ನಿಮಗೆಲ್ಲ ಏನು ತೊಂದರೆ ಇಲ್ಲ. ಬಟ್ ಯಾರಾದರೂ ಮಾಡಿಸ್ಕೊಂಡಿಲ್ವೋ ಇಂಥ ಸ್ಟೂಡೆಂಟ್ಸು ನಿಮ್ಮ ಎಕ್ಸಾಮ್ಸ್ ಆದಮೇಲೆ ಹೋಗಿ ಬೆಟರು. ಆಗ್ಲೂ ಸಹ ನಿಮ್ಮ ಒಂದು PU ಕಾಲೇಜಸಲ್ಲೇ ಮಾಡಿಕೊಡ್ತಾರೆ, ಬೇರೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಕೇವಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆದರೆ ಅಷ್ಟೇ, ಅಂದರೆ ಈಗ ನಿಮ್ಮ ಕಾಲೇಜಸಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ಅಷ್ಟೇ ನಿಮಗೆ ಒಂದು CET ಎಕ್ಸಾಮ್ ಕೊಡೋದು, CET ಹಾಲ್ ಟಿಕೆಟ್ ಕೊಡೋದು ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರು CET ಎಕ್ಸಾಮನ್ನು ಬಂದು ಈ ವರ್ಷ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೋ, ಯಾರೆಲ್ಲ ಫೀಸ್ನ ಪೇ ಮಾಡಿರ್ತಾರೋ ಎಲ್ಲ ಒಂದು ಸ್ಟೂಡೆಂಟ್ಸ್ ಒಂದು ಎಕ್ಸಾಮನ್ನು ಬರೀಬೋದು. ನಿಮಗೂ ಒಂದು ರಿಸಲ್ಟಲ್ಲಿ ರ್ಯಾಂಕಿಂಗ್ ಆದರೆ ಅನೌನ್ಸ್ ಆಗುತ್ತೆ. ಯಾವುದೇ ಥರದ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಈಗ ಮುಂದಿನ ದಿನಗಳಲ್ಲಿ ಏನೊಂದು ಹಾಲ್ ಟಿಕೆಟನ್ನು ಕೊಡ್ತಾರೆ. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಫೀಸನ್ನು ಪೇ ಮಾಡಿದ್ರೋ ಎಲ್ರಿಗೂ ಹಾಲ್ ಟಿಕೆಟ್ ಆದರೆ ಜನರೇಟ್ ಆಗುತ್ತೆ. ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನಿಮ್ಗೆ ಇಲ್ಲಿ 2 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೇವಲ BSc ನರ್ಸಿಂಗ್ ಮಾತ್ರ ಯಾರಾದರೂ ಮಾಡಬೇಕಂತ ಅನ್ಕೊಂಡಿರ್ತೀರೋ ಇಂಥ ಸ್ಟೂಡೆಂಟ್ಸು ನಿಮ್ಮ ಒಂದು CET ಎಕ್ಸಾಮ್ ಏನಿರುತ್ತೆ, ಈ ಒಂದು CET ಎಕ್ಸಾಮ್ಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಈ 3 ಕೋರ್ಸಿಗೆ ಮಾತ್ರ ಅಟೆಂಡ್ ಆಗಬೇಕಾಗುತ್ತೆ. ಅದು ಅಷ್ಟು ಮಾತ್ರ ಅಟೆಂಡ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಇಂಜಿನಿಯರಿಂಗ್ ಅಥವಾ ಬೇರೆ ಕೋರ್ಸ್ಗಳಿಗೆ ಅರ್ಹರಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಡಿ, ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಾತಿಗೆ UGNEET 2025ರಲ್ಲಿ ಅರ್ಹತೆ ಪಡೆಯಬೇಕು ಹಾಗೂ ಕಡ್ಡಾಯವಾಗಿ KEAಯಲ್ಲಿ ನೋಂದಣಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರಬೇಕು ಅಂತ ಹೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. UGNEET ಸ್ಟೂಡೆಂಟ್ಸ್ಗೆ ಯಾರಾದರೂ ಮೆಡಿಕಲ್ಲು ಅಂಡ್ ಹಾಗೇನು ಡೆಂಟಲ್ ಕೋರ್ಸ್ ಮಾಡಬೇಕಂತ ಅನ್ಕೊಂಡಿರೋ ಇಂಥ ಸ್ಟೂಡೆಂಟ್ಸು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ಸಬ್ಜೆಕ್ಟ್ಸನ್ನೆಲ್ಲ ಕ್ಲಿಯರಾಗಿ ಆದರೆ ಅಲ್ಲಿ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರ. 3 ಸಬ್ಜೆಕ್ಟ್ಸ್ ಇಲ್ಲ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ ಏನು ಅಂತ ಹೇಳಿಬಿಟ್ಟು ನೀವು ಅಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರೀತಿರೋ, ಎಷ್ಟು ಸಬ್ಜೆಕ್ಟ್ಸ್ಗೆ ಅಟೆಂಡ್ ಆಗ್ತಿರೋ ಅದರ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಒಂದು ಕೋರ್ಸ್ಗೆ ಅಡ್ಮಿಷನನ್ನು ತಗೋಬೋದು. ಬಟ್ ಸದ್ಯಕ್ಕೆ ಬಂದಿರುವಂತಹ ಗುಡ್ ನ್ಯೂಸ್ ಪ್ರಕಾರ ನಿಮಗೆ ಲಾಸ್ಟ್ ಡೇಟ್ ಇನ್ನೂ ತುಂಬ ದಿನ ಇರುತ್ತೆ. ಎಕ್ಸಾಮ್ಸ್ ಆದಮೇಲೆನೂ, ನಿಮ್ಮ ಥಿಯರಿ ಎಕ್ಸಾಮ್ಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೋದು. ಸೊ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿರೋರು ಮಾತ್ರ ಒಂದು KCET ಎಕ್ಸಾಮನ್ನು ಬರೆಯೋಕ್ಕಾಗುತ್ತೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಹಾಕಿ ಫೀಸನ್ನು ಪೇ ಮಾಡಿರುವಂಥ ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ ಬರೀಬೋದು. ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇರಲಿ ಅಥವಾ ಮುಂದೆ ಏನೋ ಪ್ರಾಬ್ಲಮ್ ಇರಲಿ, ಅದೇನಿದ್ರೂ ಸಹ ಕೌನ್ಸಿಲಿಂಗಲ್ಲಿ ನೋಡ್ಕೋತಾರೆ. ಎಕ್ಸಾಮ್ಗೆ ಯಾವುದೇ ಥರದ ತೊಂದರೆ ಆದರೆ ಇಲ್ಲ. ಓಕೆನಾ? ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ KCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಕೊಡ್ತೀನಿ. ನೀವು ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಫಸ್ಟ್ ರೌಂಡ್ ಇರುವಂಥ ರೂಲ್ಸ್ ಏನು, ಸೆಕೆಂಡ್ ರೌಂಡ್ ಇರುವಂಥ ರೂಲ್ಸ್ ಏನು, ಥರ್ಡ್ ರೌಂಡ್ ಇರುವಂಥ ರೂಲ್ಸ್ ಏನು, ನೀವೇನೆಲ್ಲ ರೆಡಿ ಮಾಡ್ಕೋಬೇಕು, ಯಾವ ರೀತಿ ಅಟೆಂಡ್ ಆಗಬೇಕು, ನಿಮ್ಮೊಂದು ಡ್ರೀಮ್ ಕಾಲೇಜು, ನಿಮಗೆ ಬಂದಿರುವಂಥ ರ್ಯಾಂಕಿಂಗ್ ಪ್ರಕಾರ ಯಾವ ಕಾಲೇಜ್ ನಿಮಗೆ ಬೆಸ್ಟು, ಯಾವ ಕಾಲೇಜ್ ನಿಮಗೆ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಸಪ್ರೇಟ್ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.